ನಮಸ್ಕಾರ. ಭಕ್ತರಿಗೆ ಕಾಣಿಕೆ ರೂಪದಲ್ಲಿ ದುಡ್ಡು ಕೊಡುವ ಆ, ಏಕೈಕ ದೇವಸ್ಥಾನ ಇರೋದು ಎಲ್ಲಿ? ಭಕ್ತರಿಗೆ ಕಾಣಿಕೆ ರೂಪದಲ್ಲಿ ಆ, ದುಡ್ಡು ಕೊಡುವ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ? ಯಾವ ದೇವಸ್ಥಾನ ಗೊತ್ತಾ? ವಿಡಿಯೋನ ಪೂರ್ತಿ ನೋಡ್ತಾ ಹೋದರೆ ಗೊತ್ತಾಗ್ತಾ ಹೋಗುತ್ತೆ. ಅನುಕೂಲ ಇದ್ದವರು ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಕೇಳ್ಕೊಳ್ತಾ ಬನ್ನಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಎಲ್ಲರಿಗೂ ಫಾರ್ವರ್ಡ್ ಮಾಡಿರಿ, ಶೇರ್ ಮಾಡಿ. ಏಕೆಂದರೆ ಮನುಷ್ಯನಿಗೆ ಆರೋಗ್ಯ, ದುಡ್ಡು ಇವೆರಡು ನಮ್ಮ ಕಣ್ಣುಗಳಿದ್ದಂಗೆ. ಸರಿಯಾಗಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋದಲ್ಲಿ ಮಾತ್ರ. ಇವೆರಡು ಇದ್ರೇ ಅಲ್ವಾ ಭೂಮಿ ಮೇಲೆ ಆಟ ನಡೀಲಿಕ್ಕೆ ಸಾಧ್ಯ. ನೋಡಿ, ಅದು ನಮ್ಮ ಕರ್ನಾಟಕದಲ್ಲಿ ಯಾವ ಜಿಲ್ಲೆಯಲ್ಲಿದೆ ಗೊತ್ತಾ? ದುಡ್ಡು ಕೊಡುವ ಏಕೈಕ ದೇವಸ್ಥಾನ. ದೇವಸ್ಥಾನಕ್ಕೆ ಬಂದ ಭಕ್ತರಿಗೆ ಕಾಣಿಕೆ ರೂಪದಲ್ಲಿ ಪ್ರಸಾದವಾಗಿ ದುಡ್ಡು ಕೊಡುವ ಏಕೈಕ ದೇವಸ್ಥಾನ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ಗೊತ್ತಾ? ಬೆಂಗಳೂರು ಗ್ರಾಮಾಂತರ, ಆನೇಕಲ್ ತಾಲೂಕು, ಜಿಗಣಿ ಹೋಬಳಿ, ಶಿವನಹಳ್ಳಿ ದಾಖಲೆ, ಕರಿಯಪ್ಪನ ದೊಡ್ಡಿ ಗ್ರಾಮದಲ್ಲಿ ಕುಬೇರ ಮಹಾಲಕ್ಷ್ಮಿ ಹಾಗೂ ಪಾತಾಳ ವರಾಹಿ ದೇವಸ್ಥಾನ ಬರುತ್ತೆ. ಇದು ಬೆಂಗಳೂರು ಬನ್ನೇರುಘಟ್ಟದಿಂದ 12 ಕಿಲೋಮೀಟರ್ ದೂರದಲ್ಲಿ ಬರುತ್ತೆ. ಕರಿಯಪ್ಪನ ದೊಡ್ಡಿ ಗ್ರಾಮದಲ್ಲಿ ಬರುವ ಕುಬೇರ ಮಹಾಲಕ್ಷ್ಮಿ ಹಾಗೂ ಪಾತಾಳ ವರಾಹಿ ದೇವಸ್ಥಾನ ಕರ್ನಾಟಕದ ಏಕೈಕ ದೇವಸ್ಥಾನ. ದುಡ್ಡು ಕೊಡುವ ಏಕೈಕ ದೇವಸ್ಥಾನ. ಭಕ್ತರಿಗೆ ಕಾಣಿಕೆ ರೂಪದಲ್ಲಿ ಪ್ರಸಾದವಾಗಿ ಹಣ, ದುಡ್ಡು ಕೊಡುವ ಏಕೈಕ ದೇವಸ್ಥಾನ ಯಾವುದಪ್ಪ ಅಂತಂದರೆ ಇದೇ ಆಗಿರುತ್ತೆ. ಎಸ್ಪೆಷಲಿ ಈ ಒಂದು ಕ್ಷೇತ್ರದಲ್ಲಿ ಪ್ರತಿ ಶುಕ್ರವಾರ ವಿಜೃಂಭಣೆಯಿಂದ ಪೂಜೆ ಆಗುತ್ತೆ. ಈ ಒಂದು ಪ್ರತಿ ಶುಕ್ರವಾರದ ದಿನ ಇಲ್ಲಿ ಅನ್ನದಾನ ಪ್ರಸಾದ ಇದ್ದೇ ಇರುತ್ತೆ. ಅನ್ನದಾನ ಇರುತ್ತೆ, ಪ್ರಸಾದ ಸೇವನೆ ಇರುತ್ತೆ. ಮತ್ತು ಇಲ್ಲಿ ಎಸ್ಪೆಷಲಿ ಈ ಮದುವೆ ವಿಚಾರಕ್ಕೆ ಹಣಕಾಸಿನ ಸಮಸ್ಯೆ ಇದ್ದವರು, ಸಾಲಬಾಧೆ ಸಮಸ್ಯೆ ಇದ್ದವರು, ಎಸ್ಪೆಷಲಿ ಮದುವೆ ವಿಚಾರದಲ್ಲಿ ಸಮಸ್ಯೆ ಇದ್ದವರಿಗೆ, ಸೈಟು ಮನೆ ವಿಚಾರಕ್ಕೆ ಖಂಡಿತವಾಗ್ಲೂ ಈ ಕ್ಷೇತ್ರಕ್ಕೆ ಹೋಗಿ ಕುಬೇರ ಮಹಾಲಕ್ಷ್ಮಿ ಹಾಗೂ ಪಾತಾಳ ವರಾಹಿ ದೇವಸ್ಥಾನ ಅಂತ ಕರೀತಾರೆ. ಇದು ಬೆಂಗಳೂರು ಗ್ರಾಮಾಂತರ, ಆನೇಕಲ್ ತಾಲೂಕು, ಜಿಗಣಿ ಹೋಬಳಿ, ಶಿವನಹಳ್ಳಿ ದಾಖಲೆ, ಕರಿಯಪ್ಪನ ದೊಡ್ಡಿ ಗ್ರಾಮದಲ್ಲಿ ಕುಬೇರ ಮಹಾಲಕ್ಷ್ಮಿ ಹಾಗೂ ಪಾತಾಳ ವರಾಹಿ ದೇವಸ್ಥಾನ ಬರುತ್ತೆ. ಬೆಂಗಳೂರು ಬನ್ನೇರುಘಟ್ಟದಿಂದ 12 ಕಿಲೋಮೀಟರ್ ದೂರದಲ್ಲಿ ಇದೆ. ಅನುಕೂಲ ಇದ್ದವರು ಹೋಗಿ ಅಮ್ಮನವರಿಗೆ ದರ್ಶನ ಮಾಡಿ. ಓಂ ಶ್ರೀಂ 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 ಮಹಾಲಕ್ಷ್ಮಿಯೇ ನಮಃ. ಧನಂ 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 ದೇಹಿ 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 ಫಟ್ ಸ್ವಾಹ. ಅಲ್ಲಿ ಕಾಣಿಕೆ ರೂಪದಲ್ಲಿ ಕೊಟ್ಟಂಥ ದುಡ್ಡನ್ನು ಮನೆಯಲ್ಲಿ, ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ತಾ ಬನ್ನಿ. ಅಥವಾ ನಿಮ್ಮ ಒಂದು ಕ್ಯಾಶ್ ಬಾಕ್ಸು, ಗಲ್ಲಾಪೆಟ್ಟಿಗೆ ಒಳಗಡೆ ಸದಾ ಇಟ್ಕೊಂಡು ಅದನ್ನು ಪೂಜೆ ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ಒಳ್ಳೆಯದು ಆಗೇ ಆಗುತ್ತೆ. ಅನುಕೂಲ ಇದ್ದವರು ಹೋಗಿ ದರ್ಶನ ಮಾಡ್ಕೊಂಬನ್ನಿ. ಈ ವಿಡಿಯೋ ನೋಡ್ತಾ ಇದ್ದವರು ಎಲ್ಲರಿಗೂ ಫಾರ್ವರ್ಡ್ ಮಾಡಲಿ, ಶೇರ್ ಮಾಡಿ, ಎಲ್ಲರಿಗೂ ಅನುಕೂಲ ಆಗಲಿ. ಜ್ಯೋತಿಷಿಯಾಗಿ ನಾನು ವಿಡಿಯೋ ಮುಖಾಂತರ ಈ ಒಂದು ಕ್ಷೇತ್ರದ ಬಗ್ಗೆ ಮಾರ್ಗದರ್ಶನ ಮಾಡ್ತಾ ಇದ್ದೀನಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.